ಏನು ಶೇಂಗಾ ಉದಾಹರಣೆ ಶೇಂಗಾದೇ ಇಟ್ಕೊಳ್ಳಿ. 2025-26ರಲ್ಲಿ ಆಗಿರುವಂಥ ಒಂದು ದಂಧೆ, ಇದೊಂದು ದಂಧೆ ಅಂತ ಹೇಳ್ಬೋದು. 2026-27ನೇ ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲ ಕಾಳು ಬೇಳೆ ಯೋಜನೆಯಡಿ ವಿತರಣೆಯಾಗುತ್ತಿರುವ ಶೇಂಗಾ ಬೀಜವನ್ನ ತಾಲೂಕಿನ ಎಲ್ಲ ಅರ್ಹ ರೈತರಿಗೆ ವಿತರಣೆ ಮಾಡಬೇಕು ಹಾಗೂ ಸಂಘದ ಸಂಚಾಲಕ ಎನ್ ರವಿಚಂದ್ರ ರೆಡ್ಡಿ ನೇತೃತ್ವದ ನಿಯೋಗ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ತೆರಳಿ ಈ ಕುರಿತು ಮನವಿ ಸಲ್ಲಿಸಿತು. 2025-26ನೇ ಸಾಲಿನಲ್ಲಿ ಆಯ್ದ ಹಳ್ಳಿಗಳಲ್ಲಿ ಮಾತ್ರ ಶೇಂಗಾ ವಿತರಣೆ ಮಾಡಿ ನೈಜ ರೈತರಿಗೆ ಅನ್ಯಾಯವಾಗಿದೆ. ಆದ್ದರಿಂದ ಯಾವುದೇ ತಾರತಮ್ಯ ಮಾಡದೆ ತಾಲೂಕಿನ ಅರ್ಹ ರೈತರನ್ನ ಆಯ್ಕೆ ಮಾಡಿ ವಿತರಣೆ ಮಾಡಬೇಕು. ಇದರಲ್ಲಿ ರಾಜಕೀಯ ಒತ್ತಡಗಳಿಗೆ ಮಣಿದು ತಾರತಮ್ಯ ಎಸಗಬಾರದು ಎಂದರು. ಕೇಂದ್ರ ಸರ್ಕಾರದ ಅಡಿಯಲ್ಲಿ 26-27ನೇ ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲ ಕಾಳು ಬೆಳೆ ಯೋಜನೆ ಅಡಿಯಲ್ಲಿ ಶೇಂಗಾ ಬೆಳೀಬೇಕು. ಶೇಂಗಾ ಬೆಳೆಸೋಕೆ ಉಚಿತವಾಗಿ ಶೇಂಗಾವನ್ನು ವಿತರಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಅನುಮೋದನೆ ಕೊಟ್ಟು 2025-26 ಮತ್ತು 26-27 ಈ 2 ವರ್ಷನೂ ಕೊಟ್ಟಿದೆ. ಒಟ್ಟು ಈ ಒಂದು ಸ್ಕೀಮ್ ಇರೋದು 5 ವರ್ಷ ಇರೋದು. 5 ವರ್ಷದಲ್ಲಿ ಇದು 2ನೇ ವರ್ಷ. ಹೋದ 25-26ನೇ ಸಾಲಿನಲ್ಲಿ ಕ್ಲಸ್ಟರ್ ಏನು ಗುಂಪು ಹಳ್ಳಿಗಳು ಬೇಕು ಅಂತ ಹೇಳಿ ನಮ್ಮ ತಾಲ್ಲೂಕಿನ ನಗರಗೆರೆ ಹೋಬಳಿ ಮತ್ತು ದೀಪಾಳ್ಯ ಹೋಬಳಿಯ 2 ಕೃಷಿ ಇಲಾಖೆಯವರು ಆಯ್ಕೆ ಮಾಡಿ ರೈತರಿಗೆ ಫಲಾನುಭವಿಗಳಿಗೆ ಶೇಂಗಾವನ್ನು ವಿತರಣೆ ಮಾಡಿದ್ರು. ಆ ವಿತರಣೆಯಲ್ಲಿ ನಾನಾ ಲೋಪದೋಷಗಳು ಕಂಡುಬಂತು. ಅದು ಹೋದ್ಸಲನೇ ಬೇಜಾನು ಪ್ರತಿಭಟನೆಗಳಾಯಿತು, ಎಲ್ಲ ಆಯಿತು. ಇವರ ಒಂದು ನ್ಯೂನತೆ ಏನು ಅಂದರೆ ಯಾರು ಫಲಾನುಭವಿಗಳು ಅನ್ನೋದು ಗುರುತಿಸಿಲ್ಲ. ಫಲಾನುಭವಿಗಳು ಯಾರು ಅನ್ನೋದು ಗುರುತಿಸೋದ್ರಲ್ಲಿ ಇದು ಕೃಷಿ ಇಲಾಖೆ ವಿಫಲ ಆಗಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ವಾಟದೋಸಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಶಾಸಕರನ್ನ ಎಲ್ಲರನ್ನೂ ಕರೆದುಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ವಿತರಣೆ ಮಾಡಿಬಿಟ್ರು. ಆ ವಿತರಣೆ ಮಾಡುವಾಗ ಎಲ್ಲ ಜನರಿಗೂ ಎಲ್ಲರಿಗೂ ಒಂದೊಂದು ಪಾಕೆಟು 3 ಪಾಕೆಟು ಅಂತ ಹುರ್ಕೊಂಡು ತಿನ್ನೋಕೆ ಕೊಟ್ಬಿಟ್ಟು ಶೇಂಗಾ ಉದಾಹರಣೆ ಶೇಂಗಾದೇ ಇಟ್ಕೊಳ್ಳಿ. 2025-26ರಲ್ಲಿ ಆಗಿರುವಂಥ ಒಂದು ದಂಧೆ, ಇದೊಂದು ದಂಧೆ ಅಂತ ಹೇಳ್ಬೋದು. ಯಾವುದು ಈ ಶೇಂಗಾ ವಿಚಾರದಲ್ಲಿ ದಂಧೆ ಆಗಿದೆ ಹೋದ್ಸಲ. ಅದನ್ನು ಫಲಾನುಭವಿಗಳನ್ನ ನಿಜವಾದಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡದೆ ಕೊಟ್ಬಿಟ್ಟು ಅದೊಂದು ವಿಫಲತೆ ಅಲ್ವ? ಅದು ದೊಡ್ಡ ವಿಫಲತೆ ಒಂದಲ್ಲ. ರಾತ್ರಿ ಹಳ್ಳಿಗಳಿಗೆ ಶಿಫ್ಟ್ ಮಾಡಿದ್ರು ಶೇಂಗಾನ. 10 ಮೂಟೆ, 20 ಮೂಟೆ, 100 ಮೂಟೆ, 150 ಮೂಟೆ ಯಾರು ರೋಪ್ ಆಗಿದ್ರೆ ಅವ್ರು ಕೊಟ್ಬಿಟ್ರು. ರಾತ್ರಿ ಹಂಚಿದ್ದಾರೆ. ಇದೆಲ್ಲ ವಿಫಲತೆ ಅಲ್ವಾ? ಈಗ ನಮ್ಮ ಅವ್ರು ಹೇಳ್ತಾರೆ, ನಗರಗೆರೆ ಹೋಬಳಿ ಅವ್ರು ಹೇಳ್ತಾ ಇದ್ದಾರೆ, ನಾವೇನು ಸರ್ ಮಾಡೋದು, ಎಲ್ಲರೂ ಬಂದು ಮುತ್ತಿಗೆ ಹಾಕಿದ್ರೆ ನಾವೇನು ಮಾಡೋದು, ಕೊಟ್ಬಿಟ್ವಿ ಅಂತ ಹೇಳ್ತಾ ಇದ್ದಾನೆ. ನಿನ್ನ ನಾರಾಂಶ ಏನಾಯ್ತು? ಇನ್ನು ಸರ್ಕಾರದ ನಾರಾಂಶ ಏನಾಯಿತು? ಆ ನಾರಾಂಶನ ಫಾಲೋ ಮಾಡುವಂಥ ನೀವು ಜೆ ಡಿ ಆಫೀಸ್ ಆಗಿರ್ಬೋದು, ಇಲ್ಲಿನ AD ಆಫೀಸ್ ಆಗಿರ್ಬೋದು, ನಿಮ್ಮ ಒಂದು ನಿಲುವೇನು? ಬಂದವ್ರಿಗೆಲ್ಲ ಕೊಡ್ತಾ ಇರೋದೇನೋ? ಇದು ಸರಿ ಇಲ್ಲ. ಹಾಗಾಗಿ ನಾವು ವಿಫಲ ಆಗಿದೆ, ಅದೊಂದು ದಂಧೆ ಆಗಿದೆ ಅಂತಂದು ನಾವು ಹೇಳ್ತಾ ಇದ್ದೀವಿ. ಆ ದಂಧೆ ಈ ಸಲನೂ 26-27ರಲ್ಲಿ ಆಗಬಾರ್ದು. ನಿಜವಾದಂಥ ಒಂದು ದಿನ ಲೇಟ್ ಆಗ್ಬೋದು. ನಿಜವಾದಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡಲೇಬೇಕು. ಮಾಡಿದ ಮೇಲೇ ಇವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲ ಅಂದರೆ ನಾವು ಇಲ್ಲಿ ಬೀಗ ಹಾಕೋದು ನಿಜ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, AD ಅವರ ಮುಂದೆನೇ ಹೇಳ್ತಾ ಇದ್ದೀನಿ, ಬೀಗ ಹಾಕಿ ಕೂತ್ಕೊಳ್ಳೋದು ನಿಜ. ಮುಸುಕಿನ ಜೋಳ, ರಾಗಿ, ತೊಗರಿ, ಕಡಲೆ ಸೇರಿದಂತೆ ಇನ್ನಿತರ ಬಿತ್ತನೆ ಬೀಜಗಳನ್ನ ಪಾರದರ್ಶಕವಾಗಿ ವಿತರಿಸಿ ರೈತನ ಏಳಿಗೆಗೆ ಶ್ರಮ ವಹಿಸಬೇಕು. ರಸಗೊಬ್ಬರ ಮಾರುಕಟ್ಟೆಯಲ್ಲಿ ನಿಗದಿತ ದರಕ್ಕಿಂತ ಅಧಿಕ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಅಂತಹವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ರೈತರಿಗೆ ಯಾವುದೇ ತೊಂದರೆ ಇಲ್ಲದೆ ರೈತರಿಗೆ ರಸಗೊಬ್ಬರ ಸಿಗುವಂತಾಗಬೇಕು. ಇನ್ನು ಈ ವಿಷಯದಲ್ಲಿ ತಾರತಮ್ಯ ವಹಿಸಿದರೆ ಸರ್ಕಾರ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕುವುದು ಎಂದು ಎಚ್ಚರಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಶೇಂಗಾ ಉದಾಹರಣೆ ಶೇಂಗಾದೇ ಇಟ್ಕೊಳ್ಳಿ. 2025-26ರಲ್ಲಿ ಆಗಿರುವಂಥ ಒಂದು ದಂಧೆ, ಇದೊಂದು ದಂಧೆ ಅಂತ ಹೇಳ್ಬೋದು.